ಗ್ರಾಮೀಣ ಮಹಿಳೆ ಚಚಡಿ ಊರಿಂದ ಸ್ಟಾರ್ಟ್ ಮಾಡಿದ್ದೀವಿ ರೀ. ನಮ್ಮ ತಂದೆ ತಾಯಿಯವರು ಅಗರಬತ್ತಿ ಇದನ್ನು ಮಾಡ್ತಿದ್ರು ರೀ. ಆವಾಗಿಂದ ನಮಗೆ ಬಿಸ್ನೆಸ್ದು ಒಂದು ಸ್ವಲ್ಪ ಐಡಿಯಾ ಎಲ್ಲ ತಿಳಿತು ರೀ, ಯಾವ ಥರ ಮಾಡ್ಬೇಕಂತ. ಆಮೇಲೆ 10th ಆದ ಕೂಡಲೇ ನಾವು ಏನು ಮಾಡ್ಬೇಕಂತ ತಿಳಿಲಿಲ್ಲ ರೀ. ಅವ್ರದ್ದೆಲ್ಲ ಐಡಿಯಾ ಇತ್ತು ತಾಯಿಯವ್ರದ್ದು ರೀ. ಮಾತೇಶ್ ನಗರನಾಗ ಒಂದು 10 ರೊಟ್ಟಿ ರೀ, ಒಂದು ಚಕ್ಲಿ ಚೂಡ ಮತ್ತು ಇವು ಚಟ್ನಿ ಪುಡಿ ಮಾಡಿ ಹಂಗೆ ಒಂದು ಸ್ವಲ್ಪ 4 ಮನ್ಯಾಗಿಟ್ಟು ಮಾರಾಕತ್ತೀವಿ ರೀ. ಅದು ಹಂಗೆ ಬೆಳ್ಕೋತ ದೊಡ್ಡದಾಗಕೈತೆ ರೀ. ಮತ್ತು ನಾ ಆಫೀಸ್ ಒಳಗೆ ಟೈಮ್ ಸಿಗೋದಿಲ್ಲಲ್ರಿ ಜನಗಳಿಗೆ. ಅವನ್ನ 4 ಬ್ಯಾಗ್ನ ಹಾಕ್ಕೊಂಡು ಒಂದು ಈ ಕಡೆ 2 ಈ ಕಡೆ 2 ಕೈಯಾಗ ಒಂದು 6 ಬ್ಯಾಗ್ ಹಾಕ್ಕೊಂಡು ಹೊತ್ತು ಮಾರಕ್ಕೆ ಚಾಲೂ ಮಾಡಿದ್ದೀವಿ ರೀ. ಆಮೇಲೆ ಜಿಲ್ಲಾ ಪಂಚಾಯತ್ ರೀ, ಇವೆಲ್ಲ ಆಫೀಸ್ಗಳಿಗೆ ಟೈಮ್ ಸಿಗೋದಿಲ್ಲ ಅಂತ ಹೋಗಿ ಮಾರಕನ ಬೇಡಿಕೆ ಬರಾಕೈತೆ ರೀ. ಬೇಡಿಕೆ ಬರಾಕತ್ಕಲ್ಲ ಜಿಲ್ಲಾ ಪಂಚಾಯತ್ಯಾಗ ಹೇಳಿದ್ರಿ ಸರ್, ಸಂಜೀವಿನಿ ಒಂದು ಸ್ಕೀಮ್ ಐತಮ್ಮ, ನೀವು 15 ಜನ ಗುಂಪು ಸೇರಿ ಈ ಥರ ಕೇಟ್ರಿಂಗು ಎಲ್ಲ ಮಾಡಿರಿ, ನಿಮಗೆ ಸಪೋರ್ಟ್ ಎಲ್ಲ ಮಾಡ್ತೇವೆ ಅಂತೇಳಿ ಅಲ್ಲಿ ಲೋನ್ ತೊಗೊಂಡು ಚಾಲೂ ಮಾಡಿದ್ದೀವಿ ಸರ. ಈಗ ನಮಗೆ ಸರಸ್ ಮೇಳದಲ್ಲಿ ಪೈಲಾನು ಹೋಗ್ತಿದ್ದೇವೆ ಸರ. ಅದ್ರ ಬಗ್ಗೆ ಮಾಹಿತಿ ಆಗಿನ ಕಾಲನಾಗ ದುಡ್ಡಿರಲಿ ಸರ್. ಈಗೆಲ್ಲ ಜನ ಕಸ್ಟಮರ್ ಇಷ್ಟು ಒಯ್ಯಾಕತ್ರಲ್ರಿ, ನಮಗೆ ಕೈಯಾಗ ಈಗ ನೋಡ್ರಿನ ಭಾಳ ಖುಷಿ ಆಯ್ತು ಸರ್. ಅಂದ್ರೆ ಕಸ್ಟಮರ್ ಮುಂದೆ ಗ್ರಾಹಕರದಿಂದ ನಾವು ಮೇಲೆ ಬರೋಕ್ಕೆ ಸಾಧ್ಯ ಆಯ್ತು ರೀ. ಮತ್ತು ಈಗಿಲ್ಲ ಅಂದ್ರೆ ಸರ್ ಅವಾಗಿಂದ ಅಂದ್ರೆ 1.5 ಕೋಟಿ ಆಗಿರ್ಬೇಕು ಸರ್ ನಂತ. ಪ್ರತಿ ತಿಂಗಳ ಎಷ್ಟು ವಹಿವಾಟು ಆಗುತ್ತೆ? ಈಗ ಎಲ್ಲ ಹಬ್ಬಕ್ಕೆ ಸರ್. ಈಗ ಸಂಕ್ರಮಣ ಬಂತು ರೀ, 70,000 ರೊಟ್ಟಿ, 3 ಕ್ವಿಂಟಲ್ ಮಾದೇಲಿ ರೀ, ಎಲ್ಲ ಚಟ್ನಿ ಪುಡಿ ಮಾಡ್ತೀವಿ ರೀ. ಮತ್ತು ಈಗ ದೀಪಾವಳಿ ಬಂದರೆ ಎಲ್ಲ ಪಳಾರಗಳು ಮಾಡ್ತೀವಿ ರೀ. ಯಾವ ಹಬ್ಬಕ್ಕೆ ಏನೇನು ಬರ್ತಾವಲ್ಲ ರೀ ಫೆಸ್ಟಿವಲ್ ಮಾಡ್ತೀವಿ ಸರ್. ಹೊರಗಡೆ ಎಲ್ಲ ಜಿಲ್ಲಾ ಪಂಚಾಯತಿನ ಒಂದು ಮಳಿಗೆ ಕೊಟ್ಟಾರ್ರಿ, ಹೊರಗಡೆ ಅಂಗಡಿ ಇಟ್ಟು ಮಾರಕ್ಕೆ ಚಾಲು ಮಾಡಿಬಿಡ್ತೀವಿ ರೀ. ಪ್ರತಿ ತಿಂಗಳು ಆದಾಯ ಬರ್ತದೆ? ಒಂದು 30-35 ಸಾವಿರ ಎಲ್ಲ ಪೇಮೆಂಟ್ ಕೊಟ್ಟಿವಿ ರೀ. ಮೀನಾಕ್ಷಿಗೆ ರೀ 1 ವರ್ಷನ ಅವ್ರು ಯಜಮಾನ್ರು ತೀರ್ಕೊಂಡ್ರಿ. ಆಮೇಲೆ ಹುಚ್ಚಿಗತೆ ಮಾಡಾಕತ್ರಿ, ನಮ್ಮ ಮನೆಗೆ ಕರ್ಕೊಂಬಂದಿವಿ ರೀ. ಕರ್ಕೊಂಡ್ಬಂದು ಸಣ್ಣ ಪ್ರಮಾಣ ಒಳಗೆ ರೊಟ್ಟಿ ಒಂದಷ್ಟು ಮಾಡಿದ್ರಿ, ಚಟ್ನಿ ಸಂಕ್ರಮಣಾಕ ಮಾಂತೇಶ್ನವ್ರು ಬಾಡಿಗೆ ಇದ್ದೀವಿ ರೀ. ಸಣ್ಣ ಪ್ರಮಾಣ ಒಳಗೆ ಚಾಲು ಆದಿದ್ರೆ ಹಂಗೆ ಕೂರಿಗಲ್ಲಿಗೆ ಬಂದೀವಿ ಬಾಡಿಗೆ ಇದ್ದೀವಿ ರೀ. ಒಂದು 5 ವರ್ಷನ ಮನೆ ತೊಗೊಂಡೇವ್ರಿ. ಇಲ್ಲಿ ದೊಡ್ಡ ಪ್ರಮಾಣ ಒಳಗೆ ಬೇಡಿಕೆ ಆಯ್ತು ರೀ. ಮಾದೇಲಿ ರೀ ಒಂದು 5 ಕ್ವಿಂಟಲ್ ರೀ, ಚಟ್ನಿ 2 ಕ್ವಿಂಟಲ್ ಈಗ ಮಾಡಾಕತ್ತೀರಿ. ಸಂಕ್ರಮಣ, ದೀಪಾವಳಿ ಕರ್ಚಿಕಾಯಿ, ಕುರಕ್ಕಿ ಹೋಳ್ಗೆ ರೀ, ಚಕ್ಲಿ ಚೂಡ, ಆಮೇಲೆ ರೀ ಇದಕ್ಕೆ ರೀ ಪಂಚಮಿ ಹಬ್ಬಕ್ಕೆ ರೀ ಎಲ್ಲ ಥರದ ಉಂಡೆ ರೀ. ಶೇಂಗಾ ಉಂಡೆ, ಎಳ್ಳು ಉಂಡೆ, ಬೇಸನ್ ಉಂಡೆ, ಹೆಸರು ಉಂಡೆ, ಗೋಧಿ ಉಂಡೆ ಎಲ್ಲ ಟೈಪ್ ಮಾಡಿದ್ವಿ. ನಾವು 15-16 ವರ್ಷ ಆತ್ರಿ ಸರ್ ಮಾಡಾಕತ್ತೀವಿ ರೀ. ನಮ್ಗೆ ಇಲ್ಲಿ ಕೆಲಸ ಮಾಡಕಂದ್ರೆ ಚಲೋ ಅನ್ಸೈತಿ. ನಮ್ಮ ಮೇಡಮ್ ಅವರು ಚಲೋ ನೋಡ್ಕೊತಾರೆ ರೀ. ಮನೆ ಹಂಗೆ ಅದೇವ್ರಿ, ನಾವೆಲ್ಲ ಅದೇನು ಪಗಾರ ಎಲ್ಲ ಚಲೋ ಕೊಡ್ತಾರೆ ರೀ. ಎಲ್ಲ ನಾವು ಏನು ಎಲ್ಲ ಹೋಮ್ ಮೇಡ್ ಎಲ್ಲ ಮಾಡ್ತೇವೆ ರೀ. ಬೇಸನ್ ಉಂಡೆ, ಹೆಸರು ಉಂಡೆ, ಗೋಧಿ ಉಂಡೆ, ಚಕ್ಲಿ ರೀ, ಚೂಡ, ಹೋಳ್ಗೆ ರೀ, ಶೇಂಗಾ ಹೋಳ್ಗೆ, ಊಟದ ಕ್ಯಾಟ್ರಿಂಗನ್ನು ಮಾಡ್ತಾರೆ ರೀ. ಮೊದಲು ಎಲ್ಲಿ ಕೆಲಸ ಮಾಡ್ತಾಯಿದ್ವಿ? ನಾವು ನೇಕಾರ ರೀ, ಅಲ್ಲಿ ನೇಕಾರಿಕೆ ಕೆಲಸ ಮಾಡ್ತಿದ್ದೀವಿ ರೀ. ಅಲ್ಲಿ ನೇಕಾರಿಕೆ ನಮ್ದು ಬಂದು ಬಿತ್ತರಿ ಅದು ಕೆಲಸ. ಅದು ಬಂದು ಬಿಡೋಣ ನಾವು ಇಲ್ಲಿ ಮೇಡಮ್ ಕಡೆನೇ ಬರತ್ತೇವೆ ರೀ. ಬಟ್ ನಾವು ಇಲ್ಲಿ ಕೆಲ್ಸಕ್ಕೆ ಬರ್ದೇವೆ, ನಮ್ಮ ಕೆಲ್ಸಕ್ಕೆ ಏನು ಅನ್ಸಂಗಿಲ್ಲ ರೀ, ನಮ್ಮ ಮನೆಗತೇನ ಅನ್ನಿಸ್ತೈತೆ ರೀ. ಈ ರೀತಿ ಎಲ್ಲ ಮಹಿಳೆಯರು ಭಾಳ ಕಷ್ಟದಲ್ಲಿರುವಂಥ ಮಹಿಳೆಯರು ಹ್ಞೂ ರೀ, ಎಲ್ಲ ಹಂಗೆ ಅದೇವ್ರಿ ಸರ್. ನಾವು ಎಲ್ಲರೂ ಒಟ್ಟು ಇದನ್ನ ಅದೇವ್ರಿ, ಬಡ್ರು ಅದೇವ್ರಿ. ಎಲ್ಲರಿಗೂ ನಮ್ಮ ಮೇಡಮ್ ನಮ್ಗೆ ಹೆಲ್ಪ್ ಮಾಡ್ತಾರೆ.